71 ಅಸಾರೇ ಖಲು ಸಂಸಾರೇ ಸಾರಾತ್ ಸಾರತರೋ ಹರಿಃ ಪುಣ್ಯಹೀನಾ ನ ವಿಂದಂತಿ ಸಾರಂಗಾಶ್ಚ ಯಥಾ ಜಲಂ. ಅಸಾರವಾಗಿರ್ತಕ್ಕಂತಹ ಈ ಸಂಸಾರದಲ್ಲಿ ಎಲ್ಲ ಸಾರಗಳಿಗಿಂತಲೂ ಕೂಡ ಸಾರನಾಗಿರ್ತಕ್ಕಂಥವನು ಆ ಹರಿ ಭಗವಂತ ಅಂತ ತಿಳಿಸ್ತಾ ಇದ್ದಾರೆ. ಅಸಾರೇ ಖಲು ಸಂಸಾರೇ, ಖಲು ಅಂತ ಅದು ನಿಶ್ಚಯವನ್ನು ಹೇಳ್ತಕ್ಕಂತಹ ಪದ. ಇದು ಸಂಸಾರ ಅನ್ನೋದು ಅಸಾರವಾದದ್ದು ಅಂತ ಎಲ್ರಿಗೂ ಕೂಡ ನಿಶ್ಚಿತವಾಗಿದೆ. ಅಂತಹ ಈ ಸಂಸಾರದಲ್ಲಿ, ಅಸಾರವಾಗಿರ್ತಕ್ಕಂತಹ ಸಂಸಾರದಲ್ಲಿ ಸಾರಾತ್ ಸಾರತರಹ, ಎಲ್ಲ ಸಾರಗಳಿಗಿಂತಲೂ ಕೂಡ ಸಾರತರನಾಗಿರ್ತಕ್ಕಂಥವನು ಆ ಹರಿಹಿ. ಇಂತಹ ಭಗವಂತನನ್ನ ಪುಣ್ಯಹೀನಾಹ ನ ವಿಂದಂತಿ, ಯಾರು ಪುಣ್ಯವನ್ನು ಸಂಪಾದನೆ ಮಾಡಿಲ್ವೋ ಅಂಥವರು ಈ ಭಗವಂತನನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಪುಣ್ಯಹೀನಾಹ ನ ವಿಂದಂತಿ, ಎದುರಿಗೆ ನಮ್ಮ ಸುತ್ತಮುತ್ತಲು ಎಲ್ಲ ಪದಾರ್ಥಗಳಲ್ಲಿಯೂ ಭಗವಂತ ಇದ್ದಾನೆ. ಭಗವಂತ ಇಲ್ಲದೇ ಇರತಕ್ಕಂತಹ ಸ್ಥಳವೇ ಇಲ್ಲ. ಸಂಸಾರದಲ್ಲಿ ಎಲ್ಲವೂ ಅಸಾರವಾದದ್ದು. ಆ ಎಲ್ಲ ಸಂಸಾರದ ಪ್ರತಿಯೊಂದು ವಸ್ತುವಿನಲ್ಲಿ, ಪ್ರತಿಯೊಂದು ಪದಾರ್ಥಗಳಲ್ಲಿ ಎಲ್ಲ ಕಡೆಗೂ ಭಗವಂತ ಸಾರಭೂತನಾಗಿ ಇದ್ದಾನೆ, ಸಾರಾತ್ ಸಾರತರಹ. ಆದರೆ ಪುಣ್ಯಹೀನರಾಗಿರ್ತಕ್ಕಂತಹ ಜನರು ಅವನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಬರೇ ಕಲ್ಲು ಮಣ್ಣುಗಳು, ಬರೇ ಈ ಸಂಸಾರದಲ್ಲಿ ಪದಾರ್ಥಗಳು ಮಾತ್ರ ಕಾಣ್ತದೆ ಹೊರತು ಅದರ ಒಳಗೆ ಇರ್ತಕ್ಕಂಥ ಭಗವಂತನನ್ನ, ಅವನ ಮಹಿಮೆಯನ್ನ ಅವರು ತಿಳ್ಕೊಳ್ಳೋದಿಲ್ಲ. ಅದು ಹೇಗೆ ಅನ್ಲಿಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಸಾರಂಗಾಶ್ಚ ಯಥಾ ಜಲಂ ಅಂತ. ಸಾರಂಗ ಅನ್ನೋ ಶಬ್ದಕ್ಕೆ ಪ್ರಸಿದ್ಧವಾಗಿರ್ತಕ್ಕಂತಹ ಅರ್ಥ ಜಿಂಕೆಗಳು ಅಂತ ಅರ್ಥ ಇದೆ. ಸಾರಂಗ ಅಂತ. ಈ ಸಾರಂಗ ಎಂಬ ಮೃಗ, ಜಿಂಕೆ, ಅದು ಎದುರಿಗೆ ಇರ್ತಕ್ಕಂತಹ ನೀರನ್ನ ನೋಡೋದಿಲ್ಲ, ನೀರಡಿಕೆ ಆಗಿರ್ತದೆ. ಎದುರಿಗೇನೆ ಪಕ್ಕದಲ್ಲೇ ತಟಾಕ ಇದೆ, ನೀರಿದೆ, ಆ ನೀರನ್ನ ಅದು ನೋಡೋದೇ ಇಲ್ಲ ಅಂತ ಈ ರೀತಿಯಾಗಿ ಒಂದು ವ್ಯಾಖ್ಯಾನದಲ್ಲಿ ಅರ್ಥ ಮಾಡಿದ್ದಾರೆ. ಇನ್ನೊಂದರಲ್ಲಿ ಸಾರಂಗ ಅನ್ನೋ ಪಕ್ಷಕ್ಕೆ, ಸಾರಂಗ ಅನ್ನೋ ಒಂದು ಪದಕ್ಕೆ ಚಾತಕ ಪಕ್ಷಿ ಅಂತ ಅರ್ಥ ಇದೆ. ಚಾತಕ ಪಕ್ಷಿ ಏನ್ ಮಾಡತ್ತೆ ಅಂತಂದ್ರೆ, ನೀರನ್ನ ಅದು ಎದುರಿಗೆ ಇದ್ರೂ ಕೂಡ ಕುಡಿಯೋದಿಲ್ಲ. ಅದು ಮಳೆ ಬರೋದನ್ನೇ ಕಾಯ್ತಾ ಇರ್ತದೆ. ಮಳೆ ಬಂದಾಗ ಮಳೆ ನೀರನ್ನೇ ಡೈರೆಕ್ಟ್ ಆಗಿ ಕುಡಿತದೆ ಹೊರತು ಕೆಳಗೆ ಬಿದ್ದಿರೋ ನೀರನ್ನ, ಬೇಕಾದಷ್ಟು ನೀರಿರ್ತದೆ ಕೆರೆಯಲ್ಲಿ, ಸರೋವರದಲ್ಲಿ, ಬಾವಿಯಲ್ಲಿ ಬೇಕಾದಷ್ಟು ನೀರಿದ್ರೂ ಕೂಡ ಅದನ್ನದು ಕುಡಿಯೋದಿಲ್ಲ. ಹಾಗೆ ಸಾರಂಗಾಶ್ಚ ಯಥಾ ಜಲಂ. ಸಾರಂಗ ಅಂದ್ರೆ ಆ ಚಾತಕ ಪಕ್ಷಿ ಯಾವ ರೀತಿಯಾಗಿ ನೀರನ್ನ ತಿಳಿಯೋದಿಲ್ವೋ ಅದೇ ರೀತಿಯಾಗಿ ಪುಣ್ಯಹೀನರಾಗಿರ್ತಕ್ಕಂಥವರು, ಪುಣ್ಯಹೀನಾಹ, ಈ ಸಂಸಾರದಲ್ಲಿ ಸಾರಭೂತನಾಗಿರ್ತಕ್ಕಂತಹ ಭಗವಂತನನ್ನು ತಿಳಿಯೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಆಚಾರ್ಯ, ಇಲ್ಲಿ ಸಾರತರ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ಪರತರ, ಪರತಮ. ಹೌದೌದು, ಹಾಗೆ ತರಪ್ ಅನ್ನೋದು ಪ್ರತ್ಯಯ. ಸಾರ, ಸಾರತರ, ಸಾರತಮ ಅಂತ ಪದಗಳು. ಅದರಲ್ಲಿ ಸಾರತರ ಅಂತ. ಸಾರತಮ ಇನ್ನೊಂದಿಲ್ಲ ಇಲ್ಲ, ಸಾರತಮ ಅಂತಲೂ ಇಟ್ಕೊಳ್ಬಹುದು. ಸಾರಾತ್ ಸಾರತರಹ ಅಂದ್ರೆ ಎಲ್ಲದಕ್ಕಿಂತಲೂ ಸಾರಭೂತ, ಉತ್ತಮನಾಗಿರ್ತಕ್ಕಂಥ ಸಾರ ಅಂತ ಅಷ್ಟೇ ಅಭಿಪ್ರಾಯ ಇಲ್ಲಿ. ಇನ್ನು ಮುಂದಿನ 72 ಕುರುಕ್ಷೇತ್ರೇಣ ಕಿಂ ತಸ್ಯ ಕಿಂ ಕಾಶ್ಯಾ ಪುಷ್ಕರೇಣ ಕಿಂ ಜಿಹ್ವಾಗ್ರೇ ವರ್ತತೆ ಯಸ್ಯ ಹರಿರಿತ್ಯಕ್ಷರದ್ವಯಂ. ಯಾರ ನಾಲಿಗೆಯ ತುದಿಯಲ್ಲಿ ಹರಿಹಿ ಎಂಬುದಾಗಿ 2 ಅಕ್ಷರ ಇದೆಯೋ ಅಂತಹ ವ್ಯಕ್ತಿಗೆ ಬೇರೆ ಯಾವ ಕ್ಷೇತ್ರಗಳ ಅಗತ್ಯವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಯಾವ ಕ್ಷೇತ್ರಗಳಿಗೆ ಹೋಗಿ ಅವನು ಯಾತ್ರೆಯನ್ನ ಮಾಡಿ ಏನು ಪುಣ್ಯವನ್ನು ಸಂಪಾದನೆ ಮಾಡಬೇಕೋ
ಆ ಎಲ್ಲ ಪುಣ್ಯಗಳು ಕೂಡ ಅವನಿಗೆ ಕೂತಲ್ಲೇ ಭಗವಂತನ ಆ ಹರಿಹಿ ಎಂಬತಕ್ಕಂತಹ ನಾಮದ ಸ್ಮರಣೆಯಿಂದಲೇ ಅದನ್ನು ಸಂಕೀರ್ತನೆ ಮಾಡೋದ್ರಿಂದಲೇ ಅವನಿಗೆ ಎಲ್ಲಾ ಪುಣ್ಯಗಳು ಕೂಡ ಬಂದು ಬಿಡ್ತದೆ ಅಂದ ಮೇಲೆ ಕುರುಕ್ಷೇತ್ರೇಣ ಕಿಂ, ಕುರುಕ್ಷೇತ್ರಕ್ಕೆ ಅವನು ಯಾಕೆ ಹೋಗಬೇಕು? ಕಿಂ ಕಾಶ್ಯ ಕಿಂ ಪುಷ್ಕರೇಣ, ಕಾಶಿಗೆ ಹೋಗೋದ್ರಿಂದ ಏನು ಫಲ, ಪುಷ್ಕರಕ್ಕೆ ಹೋಗೋದ್ರಿಂದ ಏನು ಫಲ? ಅವನ ನಾಲಿಗೆಯ ತುದಿಯಲ್ಲಿ ಜಿಹ್ವಾಗ್ರೇ ವರ್ತತೆ ಯಸ್ಯ ಹರಿಹಿ ಇತಿ ಅಕ್ಷರ ದ್ವಯಂ, ಯಾರ ನಾಲಿಗೆ ತುದಿಯಲ್ಲಿ ಹರಿಹಿ ಎಂಬ 2 ಅಕ್ಷರಗಳಿದೆಯೋ ಅವನಿಗೆ ಕಾಶಿ ಯಾಕೆ ಬೇಕು, ಪುಷ್ಕರ ಯಾಕೆ ಬೇಕು, ಕುರುಕ್ಷೇತ್ರ ಯಾಕೆ ಬೇಕು? ಅಂದ್ರೆ ಆ ಎಲ್ಲಾ ಪುಣ್ಯಗಳು ಅವನಿಗೆ ಇದರಿಂದಲೇ ಬಂದಿದೆ ಅಂತ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಅಂದ್ರೆ ಭಗವಂತನ ನಾಮ ಸಂಕೀರ್ತನೆ ಮಾಡೋದ್ರಿಂದ ಎಲ್ಲಾ ಪುಣ್ಯಕ್ಷೇತ್ರಗಳ ಸಂಚಾರ ಯಾತ್ರೆ ಮಾಡಿರ್ತಕ್ಕಂಥ ಫಲ ಬರುತ್ತೆ ಅನ್ನೋದು ಈ ಶ್ಲೋಕದ ಅಭಿಪ್ರಾಯ. ಇದಿಷ್ಟು ಕೌಶಿಕರು ಹೇಳ್ತಕ್ಕಂತಹ ಮಾತುಗಳನ್ನೆಲ್ಲ ಇಲ್ಲಿ ಸಂಗ್ರಹ ಮಾಡಿದ್ದಾರೆ ಇದುವರೆಗೆ. ಇದ್ರ ಮುಂದೆ 73ನೇ ಪದ್ಯ ಬ್ರಹ್ಮದೇವರು ತಿಳಿಸ್ತಕ್ಕಂತಹ ಮಾತು. ಅಸಾರೇ ಖಲು ಸಂಸಾರೇ ಸಾರಮೇಕಂ ನಿರೂಪಿತಂ ಸಮಸ್ತಲೋಕನಾಥಸ್ಯ ಸಾರಂ ಆರಾಧನಂ ಹರೇಃ. ಇದು ಹಿಂದೆ 71ನೇ ಶ್ಲೋಕದಲ್ಲಿ ಹೇಳಿರೋ ಅಭಿಪ್ರಾಯವನ್ನೇ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಸಾರೇ ಖಲು ಸಂಸಾರೇ, ಈ ಸಂಸಾರ ಅನ್ನೋದು ಅಸಾರವಾದದ್ದು. ಅಸಾರವಾಗಿರ್ತಕ್ಕಂತಹ ಈ ಸಂಸಾರದಲ್ಲಿ ಸಾರಂ ಏಕಂ ನಿರೂಪಿತ, ಒಂದು ಸಾರ ಇದೆ, ಅದು ನಿರೂಪಿಸಲ್ಪಟ್ಟಿದೆ ಶಾಸ್ತ್ರಗಳಲ್ಲೆಲ್ಲ. ಈ ಅಸಾರವಾದ ಸಂಸಾರದಲ್ಲಿಯೂ ಒಂದು ಸಾರ ಇದೆ ಎಂಬುದಾಗಿ ನಿರೂಪಣೆ ಮಾಡಲ್ಪಟ್ಟಿದೆ. ಅದು ಯಾವುದಪ್ಪ ಸಾರ ಅಂದ್ರೆ ಸಾರಂ ಸಮಸ್ತ ಲೋಕನಾಥಸ್ಯ ಆರಾಧನಂ. ಸಮಸ್ತ ಲೋಕಗಳಿಗೂ ಕೂಡ 14 ಲೋಕಗಳಿಗೂ ಕೂಡ ಇಡೀ ಬ್ರಹ್ಮಾಂಡಕ್ಕೆ ನಾಥ ಒಡೆಯನಾಗಿರ್ತಕ್ಕಂತಹ ಹರೇಹೇ ಸಮಾರಾಧನಂ. ಆ ಭಗವಂತ ಹರಿಯ ಆರಾಧನೆ ಮಾಡೋದೇನಿದೆ, ಅವನನ್ನ ಪೂಜೆ ಮಾಡೋದೇನಿದೆ, ಅದು ಒಂದೇ ಸಾರ. ಉಳಿದದ್ದೆಲ್ಲವೂ ಕೂಡ ಅಸಾರ ಅಂತ ಬ್ರಹ್ಮದೇವರು ಹೇಳ್ತಕ್ಕಂಥ ಮಾತು. ಅಸಾರೇ ಖಲು ಸಂಸಾರೇ ಸಾರಂ ಏಕಂ ನಿರೂಪಿತಂ, ಒಂದು ಸಾರ ನಿರೂಪಿಸಲ್ಪಟ್ಟಿದೆ. ಅದೇ ಸಾರ ಯಾವುದು ಅಂದ್ರೆ ಆರಾಧನಂ ಹರೇಹೇ ಸಮಸ್ತ ಲೋಕನಾಥಸ್ಯ, ಇಡೀ ಲೋಕಗಳಿಗೆಲ್ಲ ನಾಥನಾಗಿರ್ತಕ್ಕಂತಹ ಹರಿಯ ಆರಾಧನೆಯೇ ಅದು ಎಲ್ಲ ಸಾರಗಳಿಗೂ ಕೂಡ ಸಾರಭೂತವಾದದ್ದು ಅಂತ ತಿಳಿಸ್ತಾ ಇದ್ದಾರೆ. ಆಮೇಲೆ 74ನೇ ಪದ್ಯ. ಸಾ ಜಿಹ್ವಾಯಾ ಹರಿಂ ಸ್ತೌತಿ ತಚ್ಚಿತ್ತಂ ಯತ್ತದರ್ಪಣಂ ತಾವೇವ ಕೇವಲೋ ಶ್ಲಾಘ್ಯೌ ಯೌ ತತ್ ಪೂಜಾ ಕರೌ ಕರೌ. ಇಲ್ಲಿ ಇದು ಕೂಡ ಬ್ರಹ್ಮದೇವರು ಹೇಳ್ತಾ ಇರ್ತಕ್ಕಂಥ ಶ್ಲೋಕ. ನಿಜವಾಗಲೂ ನಾಲಿಗೆ ಅಂದ್ರೆ ಯಾವುದು ನಾಲಿಗೆ ಅಂತಂದ್ರೆ ಯಾವುದು ಭಗವಂತನನ್ನ ಸ್ತೋತ್ರ ಮಾಡ್ತದೋ ಅದೇ ನಿಜವಾದ ನಾಲಿಗೆ. ಸಾ ಜಿಹ್ವಾಯಾ ಹರಿಂ ಸ್ತೌತಿ, ಜಿಹ್ವಾ ಯಾ ಹರಿಂ ಸ್ತೌತಿ, ಯಾವುದು ಜಿಹ್ವೆ ಅಂದ್ರೆ ನಾಲಿಗೆ ಅಂದ್ರೆ ಯಾ ಹರಿಂ ಸ್ತೌತಿ, ಯಾವುದು ಹರಿಯನ್ನ ಸ್ತೋತ್ರ ಮಾಡ್ತದೋ ಅದೇ ನಿಜವಾದ ನಾಲಿಗೆ. ತಚ್ಚಿತ್ತಂ ಯತ್ತದರ್ಪಣಂ, ಚಿತ್ತ ಯಾವುದು ಚಿತ್ತ, ನಿಜವಾದ ಚಿತ್ತ ಅಂದ್ರೆ ಯಾವುದು ಅಂದ್ರೆ ಯಾವ ಚಿತ್ತವು ಭಗವಂತನಿಗೆ ಅರ್ಪಿತವಾಗ್ತದೋ ಆ ಚಿತ್ತವೇ ನಿಜವಾದ ಚಿತ್ತ. ತಾವೇವ ಕೇವಲವು ಶ್ಲಾಘ್ಯವು ಯೌ ತತ್ಪೂಜಾಕರೌ ಕರೌ, ಯಾವ ಕೈಗಳನ್ನ, ಯಾವ 2 ಕೈಗಳು, ಕರೌ ದ್ಯೋಚನ, ಯಾವ 2 ಕೈಗಳನ್ನ ನಾವು ಹೊಗಳಬೇಕು, ಶ್ಲಾಘನೆ ಮಾಡಬೇಕು ಅಂತಂದ್ರೆ ತಾವೇವ ತತ್ಪೂಜಾ ಕರೌ, ಯಾವ 2 ಕೈಗಳು ಭಗವಂತನ ಪೂಜೆಯಲ್ಲಿ ತೊಡಗುತ್ತವೋ ಆ ಕೈಗಳೇ ನಿಜವಾಗ್ಲೂ ಶ್ಲಾಘ್ಯವಾಗಿರ್ತಕ್ಕಂತಹ ಕೈಗಳು. ಬಿಟ್ರೆ ಬೇರೆ ಕೇವಲ ಸುಖ ಭೋಗಗಳಿಗಾಗಿ ಉಪಯೋಗ ಮಾಡ್ತಕ್ಕಂತಹ ಕೈಗಳು ಅದು ಕೈಗಳಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಆ ಕೈಗಳಿಗೆ ಸಾರ್ಥಕ್ಯ ಬರೋದೇ ಭಗವಂತನ ಪೂಜೆಗೆ ತೊಡಗಿಸಿಕೊಂಡಾಗ. ಹಾಗೆ ನಾಲಿಗೆಗೆ ಸಾರ್ಥಕ್ಯ ಇರೋದೇ ಅದು ಭಗವಂತನನ್ನ ಸ್ತೋತ್ರ ಮಾಡಿದಾಗ. ನಮ್ಮ ಮನಸ್ಸು ಚಿತ್ತ ಅದು ಭಗವಂತನ ಕಡೆಗೆ ಹೋದಾಗ ಮಾತ್ರ ಅದು ಸಾರ್ಥಕವಾಗ್ತದೆ ಅಂತ ತಿಳಿಸ್ತಾ ಇದ್ದಾರೆ.
75ನೇ ಶ್ಲೋಕ. ಯಸ್ತು ವಿಷ್ಣುಪರೋ ನಿತ್ಯಂ ದೃಢಭಕ್ತಿರ್ಜಿತೇಂದ್ರಿಯಃ ಸ್ವಗೃಹೇಪಿ ವಸನ್ ಯಾತಿ ತದ್ವಿಷ್ಣೋ ಪರಮಂ ಪದಂ. ಹಿಂದೆ ಕೃತಯುಗ ಮೊದಲಾದ ಯುಗಗಳಲ್ಲೆಲ್ಲ ಸಾವಿರಾರು ವರ್ಷಗಟ್ಟಲೆ ತಪಸ್ಸನ್ನ ಮಾಡಿ ಮೋಕ್ಷವನ್ನ ಪಡಿತಾ ಇದ್ರು. ಭಗವಂತನನ್ನ ಹೊಂದಲಿಕ್ಕೋಸ್ಕರ ಭಗವಂತನ ಸ್ಥಾನವನ್ನ, ತದ್ ವಿಷ್ಣು ಪರಮಂ ಪದಂ, ವಿಷ್ಣುವಿನ ಪರಮಸ್ಥಾನ, ಉತ್ತಮವಾಗಿರ್ತಕ್ಕಂತಹ ಸ್ಥಾನ ವೈಕುಂಠ. ಆ ವೈಕುಂಠಕ್ಕೆ ಹೋಗಬೇಕು ಅಂತಾದ್ರೆ ಎಷ್ಟೋ ವರ್ಷಗಳ ಗಟ್ಟಲೆ ಕಾಡಿಗೆ ಹೋಗಿ ತಪಸ್ಸನ್ನ ಮಾಡಿ ಕಷ್ಟಪಟ್ಟು ಆ ಭಗವಂತನ ಒಂದು ಅಪರೋಕ್ಷವನ್ನು ಸಂಪಾದನೆ ಮಾಡಲಿಕ್ಕೆ ಒದ್ದಾಡ್ತಾ ಇದ್ರು. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಯಸ್ತು ವಿಷ್ಣುಪರೋ ನಿತ್ಯಂ, ಪ್ರತಿ ದಿವಸ ವಿಷ್ಣುಪರನಾಗಿರ್ತಕ್ಕಂಥವನು, ತಾನು ಯಾವ ಕೆಲಸಗಳನ್ನು ಮಾಡ್ತಾನೋ ಆ ಎಲ್ಲಾ ಕೆಲಸಗಳು ಕೂಡ ಇದು ಭಗವಂತನ ಪೂಜಾ ಎಂಬುದಾಗಿ ವಿಷ್ಣುಪರವಾಗಿ ಯಾರು ಮಾಡ್ತಾನೋ, ದೃಢ ಭಕ್ತಿ ಜಿತೇಂದ್ರಿಯ, ಭಗವಂತನ ಮೇಲೆ ದೃಢವಾದ ಭಕ್ತಿ ಇದೆ. ಆ ಭಕ್ತಿ ಯಾವತ್ತಿಗೂ ಕುಗ್ಗೋದಿಲ್ಲ, ಅಂತಹ ಭಕ್ತಿ ಇದೆ. ಜಿತೇಂದ್ರಿಯ, ಇಂದ್ರಿಯಗಳನ್ನೆಲ್ಲ ಜಯಿಸಿದ್ದಾನೆ, ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ ಎಲ್ಲ ಇಂದ್ರಿಯಗಳನ್ನು ಕೂಡ. ಈ ರೀತಿಯಾಗಿರ್ತಕ್ಕಂಥವನು ಯಾರಿದ್ದಾನೋ ಅವನು ಸ್ವಗೃಹೇಪಿ ವಸನ್, ತನ್ನ ಮನೆಯಲ್ಲೇ ಕೂತಿರ್ಲೇಬೇಕಾದ್ರೆ, ಎಲ್ಲೂ ಯಾವ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕಾಗಿಲ್ಲ, ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕಾಗಿಲ್ಲ, ಯಾವ ಕಡೆಗೂ ಹೋಗದೆ ಕೇವಲ ತನ್ನ ಮನೆಯಲ್ಲೇ ಇದ್ದರೂ ಕೂಡ, ಸ್ವಗೃಹೇಪಿ ವಾಸನ್, ತನ್ನ ಮನೆಯಲ್ಲಿದ್ದರೂ ಕೂಡ ಅವನು ಸದಾ ವಿಷ್ಣುಪರನಾಗಿರ್ತಾನೆ, ದೃಢವಾದ ಭಕ್ತಿಯನ್ನು ಮಾಡ್ತಾ ಇರ್ತಾನೆ, ಜಿತೇಂದ್ರಿಯನಾಗಿರ್ತಾನೆ ಅಂತಾದ್ರೆ ತದ್ ವಿಷ್ಣು ಪರಮಂ ಪದಂ ಜಾತಿ. ಅಂಥ ವ್ಯಕ್ತಿ ಆ ಭಗವಂತನ ಪರಮಪದವನ್ನ, ಮೋಕ್ಷವನ್ನ ಅವನು ಹೊಂದುತ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಆದ್ರಿಂದ ಆ ಭಗವಂತನ ಭಕ್ತಿಗೆ ಅಷ್ಟು ಪ್ರಾಮುಖ್ಯತೆ ಇದೆ ಅಂತ ಈ ಪದ್ಯದಲ್ಲಿ ಇದು ಕೂಡ ಬ್ರಹ್ಮದೇವರು ತಿಳಿಸ್ತಕ್ಕಂತಹ ಮಾತು. ಹೀಗೆ ಈ 3 ಶ್ಲೋಕಗಳು ಕೂಡ ಬ್ರಹ್ಮದೇವರು ಹೇಳ್ತಕ್ಕಂತಹ ಭಗವಂತನ ಪಾರಮ್ಯವನ್ನ ತಿಳಿಸ್ತಕ್ಕಂತಹ ಶ್ಲೋಕಗಳು. ಇಲ್ಲಿ ತದ್ವಿಷ್ಣು ಪರಮಂ ಪದಂ ಅಂತ ಇದೆ. ಇದು ಉಪನಿಷತ್ತಿನಲ್ಲಿ ಬರ್ತಕ್ಕಂತಹ ಮಾತನ್ನ ಹಾಗೇ ನೇರವಾಗಿ ತಗೊಂಡಿದ್ದಾರೆ. ತದ್ವಿಷ್ಣು ಪರಮಂ ಪದಂ ಅಂತ ಇದು ಕಠೋಪನಿಷತ್ತಿನಲ್ಲಿ ಬರ್ತಕ್ಕಂತಹ ಮಾತು. ಅದನ್ನ ಹಾಗೆ ಇಲ್ಲಿ ತಗೊಂಡು ತಿಳಿಸ್ತಾ ಇದ್ದಾರೆ. ಆ ಭಗವಂತನ ಪದ ಸ್ಥಾನವನ್ನ ಅವರು ಪಡಿತಾರೆ ಅಂತ. ಸಾಕಾ? 75 ಆಯ್ತು. ಶ್ರೀಕೃಷ್ಣಾರ್ಪಣಮಸ್ತು.